ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಆರ್ಯ ಮಾತಾಡ್ತಾ ಇದ್ದೀನಿ. ಏನು ಗೊತ್ತಾ ಸ್ನೇಹಿತರೆ, ನಾನು ಆ್ಯಕ್ಚುಲಿ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ವೆಂಕಟ್ ಭರದ್ವಾಜ್ ಅವರು, ಡೈರೆಕ್ಟರ್. ಸೊ ಅವ್ರನ್ನ ಒಂದು ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಿದ್ದೀನಿ. ಅವ್ರದ್ದು ಸ್ಟುಡಿಯೋನೂ ಇದೆ, ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತಿದೆ, ಹೇ ಪ್ರಭು ಅಂತ ಹೇಳಿ. ಸೊ ಅದರದ್ದೊಂದು ಇಂಟರ್ವ್ಯೂ ಮಾಡೋಣ ಅಂತ ಹೇಳಿ ನಾನು ರೆಡಿ ಆಗ್ತಿದೆ. ಬಟ್ ದ ಪ್ರಾಬ್ಲಮ್ ಈಸ್ ಹಿಯರ್. ಇಟ್ ಈಸ್ ರೈನಿಂಗ್. ಓ ಮೈ ಗಾಡ್, ಮಳೆ ಬೀಳ್ತಾ ಇದೆ. ಬಟ್ ನಾನು ಡಿಸೈಡ್ ಮಾಡಿದ್ದೀನಿ, ಇವತ್ತು ನಾನು ಹೋಗಿ ಅವ್ರನ್ನ ಮೀಟ್ ಮಾಡೇ ಮಾಡ್ತೀನಿ. Kit is ready. So huge ನನ್ನ vlogging kit. So complete ready and it's time to go to Venkat sir's house, give him a surprise and ಅವ್ರ ಸಿನಿಮಾ ಬಗ್ಗೆ ತಿಳ್ಕೊಳ್ಳೋಣ, ಮತ್ತೆ ಅವ್ರ ಏನು ಪ್ಲ್ಯಾನ್ಸ್ ಇದೆ, ಪ್ರಮೋಷನ್ಸ್, ಮಾರ್ಕೆಟಿಂಗ್, ಯಾವತ್ತು ರಿಲೀಸ್ ಎಲ್ಲ ತಿಳ್ಕೊಳ್ಳೋಣ. ಆಮೇಲೆ ನನ್ನ ಪಾಡ್ಕಾಸ್ಟ್ ಸೆಟಪ್ ಇದೆ ಇಲ್ಲಿ. ಸೊ ಲೆಟ್ಸ್ ಇನ್ವೈಟ್ ದೆಮ್ ಟು ಪಾಡ್ಕಾಸ್ಟ್ ಆಲ್ಸೋ. ಅವರ ಕಾಸ್ಟ್ನ ಕೂಡ ಕರೆಯೋಣ ಅಂತಿದ್ದೀನಿ ಇಲ್ಲಿ. ಸೊ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಎಪಿಸೋಡ್ಸ್ ಆದಮೇಲೆ ಅವ್ರ ಕಾಸ್ಟ್ನ ಕೂಡ ಇಲ್ಲಿ ಕರೆದು ಇಂಟರ್ವ್ಯೂ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಕನ್ನಡ ಸಿನಿ ಗ್ಯಾಲಕ್ಸಿ ಕಡೆಯಿಂದ ಸಿನಿಮಾಗೆ ಪ್ರಮೋಷನ್ಸ್ ಮಾಡೋಣ. ಸೊ ಹೇ ಪ್ರಭು, ಐ ಆಮ್ ಕಮಿಂಗ್ ದೇರ್ ಟು ಮೀಟ್ ಯು. ಅನ್ಕೊಳ್ಳೋ ಥರ ವೆದರ್ ಚೆನ್ನಾಗಿಲ್ಲ, ಮಳೆ ಬರ್ತಾನೆ ಇದೆ. ಕಾಣಿಸ್ತಾ ಇಲ್ಲ, ಆಗ್ತಾ ಇದೆ. ಡೈರೆಕ್ಟ್ ಅವರು ಸ್ಟುಡಿಯೋಯಿಂದಲೇ ನೆಕ್ಸ್ಟ್ ನಾನು ವಿಡಿಯೋ ಹಾಕ್ತೀನಿ, ಇಂಟರ್ವ್ಯೂಸೇ ವಿಡಿಯೋ ನೋಡಿ. ಸಿ ಇನ್ ದ ಸ್ಟುಡಿಯೋ. ಓಕೆ, ಒಂದು ಲಾಂಗ್ ಡ್ರೈವ್. ಸರ್ ಒಂದು ಲೊಕೇಶನ್ ಕಳಿಸಿದ್ರು, ಬರೋಷ್ಟರಲ್ಲಿ ತಲೆಗೆಟ್ಟೋಯ್ತು ಗುರು. ಇಟ್ ಹಸ್ ಬಿನ್ ಅ ವಂಡರ್ಫುಲ್ ರೈಡ್. ಮಳೆ ಜೊತೆಗೆ ಟ್ರಾಫಿಕ್ಕು ಏನೇ ಆಗಲಿ, ಇವತ್ತು ವೆಂಕಟ್ ಸರ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಮಜಾ ಏನು ಗೊತ್ತಾ, ಇಟ್ಸ್ ಅ ಸರ್ಪ್ರೈಸ್ ಫಾರ್ ಹಿಮ್. ಖಂಡಿತ ನಂಗೆ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ, ಬಟ್ ನನ್ನ ಕಂಟಿನ್ಯೂಸ್ ಕಾಲ್ಗಳು ಬರ್ತಾ ಇತ್ತು. ಲಕ್ಕಿಲಿ ನೀವು ಫೋನ್ ಮಾಡ್ಬಿಟ್ಟು ನಾನು ಮನೆ ಹತ್ರ ಇದ್ದೀನಿ ಅಂದಾಗ ಐ ವಾಸ್ ಆಕ್ಚುಲಿ ರಿಯಲಿ ಸರ್ಪ್ರೈಸ್ ಅಂಡ್ ಶಾಕ್ಡ್ ಎರಡೂ. ಇಲ್ಲ ಸರ್, ಆ್ಯಕ್ಚುಲಿ ಏನಂದರೆ ನಮ್ಮ ಆಡಿಯನ್ಸ್ಗೆ ನಾನು ಇವಾಗ ವ್ಲಾಗಿಂಗ್ ಥರನೂ ಮಾಡ್ತಿದ್ದೀನಿ ಥ್ರೂ ಕನ್ನಡ ಸಿನಿ ಗ್ಯಾಲಕ್ಸಿ. ಒಳ್ಳೇದು. ಏನಂದರೆ ಎಲ್ಲೆಲ್ಲಿ ಮೀನ್ಸ್ ಇವಾಗ ಎಷ್ಟೋ ಜನ ಸಿನಿಮಾ ಮಾಡಬೇಕು ಅಂತಿರ್ತಾರೆ, ಅಥವಾ ಅವ್ರಿಗೆ ಸ್ಟುಡಿಯೋಸ್ ಬೇಕು, ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಐ ವಾಂಟ್ ದೆಮ್ ಟು ಕನೆಕ್ಟ್ ಟು ರೈಟ್ ಪ್ಲೇಸಸ್. ಥ್ಯಾಂಕ್ ಯು ವೆರಿ. ಆ್ಯಂಡ್ ನನ್ನ ಪ್ರಕಾರ ವೆಂಕಟ್ ಸರ್ ಬಂದ್ಬಿಟ್ಟು ಈಸ್ ಅ ರೈಟ್ ಪರ್ಸನ್. ಯಾಕಂದರೆ ಅವರು ಈಸ್ ಪಾರ್ಟ್ ಆಫ್ ಫಿಲ್ಮ್ ಚೇಂಬರ್ ಆಲ್ಸೋ. ಏನು ಕಮಿಟಿಲಿ ಇದ್ದೀರಾ ಸರ್? ನಾವು ಟೈಟಲ್ ಕಮಿಟಿಲಿ ಇದ್ದೀನಿ. ಟೈಟಲ್ ಕಮಿಟಿ. ಸೊ ಫಿಲ್ಮ್ ಈಸ್ ಪಾರ್ಟ್ ಆಫ್ ಫಿಲ್ಮ್ ಚೇಂಬರ್ ಆಲ್ಸೋ ಆ್ಯಂಡ್ ಹ್ಯೂಜ್ ಎಕ್ಸ್ಪೀರಿಯನ್ಸ್ ವೆನ್ ಇಟ್ ಕಮ್ಸ್ ಟು ಸಿನಿಮಾಸ್. ಸೊ ನಾನು ಹೇಳೋಕ್ಕಿಂತ ಸರ್, ನಿಮ್ಮ ಸಿನಿಮಾ ಜರ್ನಿ ಒಂದು ಸ್ವಲ್ಪ ನಮ್ಮ ಆಡಿಯನ್ಸ್ ಕೇಳ್ಬಿಡಿ ಸರ್. ಕ್ವಿಕ್ಕಾಗಿ ಹೇಳ್ತೀನಿ. ಎಸ್, ನಾನು ಮೂಲತಃ IT ಬ್ಯಾಕ್ಗ್ರೌಂಡು ಸೇಲ್ಸ್ ಹೆಡ್ ಆಗಿದ್ದೆ. ವಾವ್. 2016 ತನಕ. 2017 ಫುಲ್ ಟೈಮ್ ಸಿನಿಮಾಗೆ ಬಂದೆ. ಇಟ್ಸ್ ಆಲ್ಮೋಸ್ಟ್ 9 years ಇನ್ ಸಿನಿಮಾ. ಬಟ್ ಬಿಫೋರ್ ದಟ್ ಮೈ ಫಾದರ್ ಈಸ್ ಅ ಸೀನಿಯರ್ ಮೋಸ್ಟ್ ಡೈರೆಕ್ಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ ಸರ್. ನಮ್ಮ ತಂದೆ CV ಶಿವಶಂಕರ್ ಅಂತ ನೀವು ಕೇಳಿರ್ಬೋದು. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ, ಈ ಥರ ಹಾಡುಗಳು ದೊಡ್ಡ ದೊಡ್ಡ ಬರೆದು ಭಾಳ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಲಾಸ್ಟ್ 2 years ಬ್ಯಾಕು ಅವರು ದೈವಾಧೀನರಾದರು. ನಾನು ಅವ್ರ ಮಗ. ಸಿನಿಮಾ ಫುಲ್ ಗೊತ್ತಿತ್ತು, ಬಟ್ ಆದರೆ ಸಿನಿಮಾ ಮೊದಲು ಹೋಗಲಿಲ್ಲ. ಮೈ ಫೋಕಸ್ ವಾಸ್ ಟು ಟ್ರಾವೆಲ್. ಸರ್ಪ್ರೈಸಿಂಗ್ ಅಲ್ಲ ಇದು? ವೆರಿ ಬ್ಯಾಕ್ಗ್ರೌಂಡ್ ಇಸ್ ಸಿನಿಮಾ, ಆದರೆ ನೀವು IT ಫೀಲ್ಡ್ಗೆ ಹೋಗ್ಬಿಟ್ಟು ದೆನ್ ಯು ಡಿಸೈಡ್. ಅದು ಅದೇ ಹೇಳಿದ್ನಲ್ಲ, ಫಸ್ಟು ಸಿನಿಮಾ ಎಲ್ಲ ಕ್ಲೀನಾಗಿರಲ್ಲ. ನಮ್ಮ ತಾಯಿ ಫಸ್ಟ್ ಹೇಳೋರು, ನಿಮಗೆ ಸಿನಿಮಾ ಅಂದರೆ ಫಸ್ಟು ಕಿಚನ್ ರನ್ ಆಗಬೇಕು ಅಂತ ಹೇಳೋರು ನಮ್ಮ ತಾಯಿ ಅವರು. ಸೊ ಅದನ್ನು ಫಸ್ಟ್ ನಾನು ತಲೆಯಲ್ಲಿ ಹಾಕ್ಕೊಂಡಿದ್ದೆ. ಯಾವಾಗ ಕಿಚನ್ ಕರೆಕ್ಟಾಗಿ ರನ್ ಆಯಿತು ಆವಾಗ ನಾನು ಸಿನಿಮಾಗೆ ಬಂದೆ. ಆಲ್ಮೋಸ್ಟ್ 23 years ಔಟ್ಸೈಡ್ ಇಂಡಿಯಾಲೇ ಸರ್ವ್ ಮಾಡಿ. ಸೊ ನಿಮ್ಮ ಪ್ರಕಾರ ಸಿನಿಮಾಲಿ ಕಿಚನ್ ರನ್ ಆಗೋದು ಕಷ್ಟ? ಅದು ಫಸ್ಟು ಕಿಚನ್ ರನ್ ಆದ್ಮೇಲೆ ಎಲ್ಲ ನಿಮ್ಗೆ ರನ್ ಆಗೋದು. ಫಸ್ಟು ಕಿಚನ್ ರನ್ ಆದ್ರೆ ಮನೇಲಿ ದೆನ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೂಪರ್. ಅವ್ರ ಕಿಚನ್ ರನ್ ಅಂದ್ರೆ ಹೊಟ್ಟೆ ಪಾಡು ಕರೆಕ್ಟ್ ಆಗಿದೆ, ಹೌದು, ಸಿನಿಮಾಗೆ ಬನ್ನಿ. ಹೌದು, ಇಲ್ಲ ಅಂತ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ. ಖಂಡಿತ. ಆದ್ರೆ ಈ ಫೀಲ್ಡ್ ಅಲ್ಲಿ ಲಕ್ ಇರಬೇಕು ನಿಮಗೆ. ಅದು ಹಾರ್ಡ್ ವರ್ಕ್ ಜೊತೆಗೆ ಲಕ್ ಇರಬೇಕು. ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ. ಸೊ ನಾನು ಅವರ ಸ್ಟುಡಿಯೋಗೆ ಬಂದಿದ್ದೀನಿ. ಒಂದು ಫ್ಯಾಂಟಾಸ್ಟಿಕ್ ಸ್ಟುಡಿಯೋ ಮಾಡಿದ್ದಾರೆ ನೋಡಿ, ಎಂತ ಒಂದು ಕಲರ್ಫುಲ್ ಸ್ಟುಡಿಯೋ. ದೇ ಹ್ಯಾವ್ ಅನ್ ಎಡಿಟಿಂಗ್ ಸೆಟಪ್ ಹಿಯರ್ ಅಲಾಂಗ್ ವಿತ್ ಇಲ್ಲೇ ಡಬ್ಬಿಂಗ್ ಕೂಡ ನಡೀತದೆ. ಆ್ಯಂಡ್ ಅವರ ಈಗ ಕರೆಂಟ್ ಸಿನಿಮಾ ಹೇ ಪ್ರಭು, ಆ ಸಿನಿಮಾ ಬಗ್ಗೆನೇ ಮಾತಾಡೋಕ್ಕೆ ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಆ ಸಿನಿಮಾ ಈಗ ಸರ್ ಯಾವ ಡೇಟ್ಗೆ ರಿಲೀಸ್ ಆಗ್ತಿದೆ ಸರ್? ನಾವು 7th of November ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ವಾವ್, ತುಂಬ ಹತ್ರ ಇದೆ. 15 ದಿನ 17 ದಿನ ಇದನ್ನ. ಓಕೆ, ವಿಲ್ ಟ್ರೈ. ಅದಕ್ಕೆ ಎಲ್ಲ ಕಂಟೆಂಟ್ ಎಲ್ಲ ರೆಡಿ ಇದೆ ಸರ್. ಸೂಪರ್ ಸರ್. ಇದು ಯಾಕೆ ಗೊತ್ತಾ, ಕಾಂತಾರ ಚಾಪ್ಟರ್ 1 ಯಾವ ಮಟ್ಟಕ್ಕೆ ಕನ್ನಡ ಸಿನಿಮಾಗಳನ್ನ ಹೋಗಿ ನೋಡಿ 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 ಅಂತ ಮಾಡ್ಬಿಟ್ಟಿದೆ ಅಂದರೆ ಅದರಿಂದನೇ ಬರ್ತಾ ಇದೆ. ಸೊ ಹಂಗಿದ್ದಾಗ ಆಡಿಯನ್ಸ್ಗೆ ಇದು ಇಟ್ ಬಿಕಮ್ಸ್ ಅ ಪ್ರಯಾರಿಟಿ.
ಹೌದು, ಅದು ಕರೆಕ್ಟ್ ನೀವು ಹೇಳೋದು. ಪ್ಲಸ್ ಏನಾಯ್ತು ಅಂದ್ರೆ ನನಗೆ ಕಾಯಕ್ಕೆ ಟೈಮ್ ಇಲ್ಲ ಆಕ್ಚುಲ್ ಆಗಿ. ನಂದು ಇನ್ನೊಂದು 2 ಪ್ರಾಜೆಕ್ಟ್ಸ್ ಹೋಗ್ತಾ ಇದೆ. ಎಕ್ಸಾಕ್ಟ್ಲಿ. ನೀವು ಇನ್ನೊಂದು ಸಿನಿಮಾ ಈಗ ನನಗೆ ರೀಸೆಂಟ್ ಆಗಿ ಕಳಿಸಿದ್ರಿ, ಚಾರ್ಟ್ ಶೀಟ್ ಅಂತ. ಚಾರ್ಟ್ ಶೀಟ್, ಓಕೆ. SK ಉಮೇಶ್ ಅವ್ರದ್ದು ಕಥೆ. ಅದು ಶೂಟಿಂಗ್ ಮುಗಿದ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ. ಸೊ ಅದು ಒಂದು ತುಂಬಾ ಜವಾಬ್ದಾರಿಗಳು ಜಾಸ್ತಿ ಆದಂಗೆ ನಾವು ಒಂದೊಂದೇ ರಿಲೀಸ್ ಮಾಡ್ತಾ ಬರ್ಬೇಕು. ಸೊ ಇದು ಹೇ ಪ್ರಭು ಆಲ್ಮೋಸ್ಟ್ ಸೆನ್ಸರ್ ಆಗಿ ಇವ್ರು ನೋಡಿ, ಒಂದ್ ಸಿನಿಮಾ ಇಲ್ಲಿ ರಿಲೀಸ್ ಆಗಿದೆ, ಅಲ್ಲಿ ಇನ್ನೊಂದು ಸಿನಿಮಾ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ಬಂದಿದೆ. ಅಂದ್ರೆ ನನ್ನ ಪಾಲಿಸಿ ಏನಂದ್ರೆ ನನಗೆ ಯಾರು ಬರ್ತಾರೋ ಅವ್ರಿಗೆ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಟ್ಬಿಡ್ತೀನಿ. ಅದು ನಂದೊಂದು ಅದೇ ದಟ್ಸ್ ಕೀಪಿಂಗ್ ಮೀ ಬಿಸಿ ಅಷ್ಟೇ. ನಾನಾಗೆ ಪ್ರೊಡ್ಯೂಸರ್ನ ಹೋಗಿ ಬನ್ನಿ ಸಾರ್ ಮಾಡಿ ಸರ್ ಅಂತ ಖಂಡಿತ ನಾನು. ಹೇ ಪ್ರಭು ಎಷ್ಟನೇ ಸಿನಿಮಾ ಸರ್ ನಿಮ್ದು? ಇದು ಹೇ ಪ್ರಭು ನನ್ನ 12ನೇ ಸಿನಿಮಾ. 12th ಸಿನಿಮಾ, 12 ಸಿನಿಮಾ ಮಾಡಿದ್ದಾರೆ ಸರ್. ಐ ಥಿಂಕ್ ಒಂದು ಸಿನಿಮಾ ನಿಮಗೆ ಒಂದು ಸ್ಟೇಟ್ ಅವಾರ್ಡ್, ಕೆಂಪಿರ್ವೆ ಸ್ಟೇಟ್ ಅವಾರ್ಡ್ ಬಂತು ನನಗೆ. ಫ್ಯಾಂಟಾಸ್ಟಿಕ್. ನೋಡಿ, ವೈ ಐ ಸೇ ರೈಟ್ ಪೀಪಲ್ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಯು ಗೆಟ್ ಟು ನೋ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ನನ್ನ ಪ್ರಕಾರ ನಾನು ಇವ್ರದ್ದು ಪ್ರೀವಿಯಸ್ ಸಿನಿಮಾ ಹಾಯ್ನಾ, ಅದನ್ನು ನನ್ನ ಚಾನಲ್ ಮೂಲಕ ಪ್ರಮೋಟ್ ಮಾಡಿದ್ದೆ. ಹೌದು, ನಾನು ಆ ಸಿನಿಮಾ ಹೋಗಿ ನೋಡಿದೆ. ನನ್ನ ಪ್ರಕಾರ ಕಂಟೆಂಟ್ ವಾಸ್ ಅಮೇಝಿಂಗ್. ಇವರ ಒಂದು ಹೈಲೈಟ್ ಏನು ಅಂತ ಹೇಳಿದ್ರೆ, ಇವರು ಸರ್ ಬಂದ್ಬಿಟ್ಟು ಹಿ ಪಿಕ್ಸ್ ಅ ವೆರಿ ಗುಡ್ ಕಾಂಟೆಂಟ್. ಸಬ್ಜೆಕ್ಟು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅವರು ಸಿಕ್ಕಿರೋಂಥ ಬಡ್ಜೆಟಲ್ಲಿ ದಿ ಬೆಸ್ಟ್ ಔಟ್ಕಮ್ ಏನು ಕೊಡ್ಬೋದು ಅದನ್ನು ಅವ್ರು ವರ್ಕ್ ಮಾಡಿ ಫಿನಿಶ್ ಮಾಡಿಕೊಡ್ತಾರೆ. ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ವೆಂಕಟ್ ಸರ್. ಆ್ಯಂಡ್ ನನಗೆ ತುಂಬ ಇಷ್ಟ ಆಗ್ತಾರೆ ಅವರು. ಯಾಕಂದರೆ ನನ್ನ ಸಿನಿಮಾ ರಿಲೀಸ್ ಆಗಿ ವೆನ್ ಐ ಗಾಟ್ ಇನ್ ಟು ಫಿಲ್ಮ್ ಚೇಂಬರ್, ನಮ್ಗೊಂದು ರೈಟ್ ಪೀಪಲ್ ಬೇಕು ಅಂದಾಗ ನನಗೆ ಸಿಗ್ದಂಥ ವ್ಯಕ್ತಿ ವೆಂಕಟ್ ಸರ್. ನಂಗೆ ಯಾವಾಗಲೂ ಗೈಡ್ ಮಾಡ್ತಿರ್ತಾರೆ. ನಾನು ಅಷ್ಟೇ ಇವ್ರಿಗೆ ಭಾರಿ ಗೌರವ ಕೊಡ್ತೀನಿ. ಎಲ್ಲ ಯೂಟ್ಯೂಬರ್ಸು ಇರ್ತಾರೆ, ಬಟ್ ಇವರೇನೋ ಸ್ಪೆಷಲ್ ಅಂದರೆ ಒಬ್ಬರನ್ನ ಹುಡ್ಕೊಂಬಂದು ಇಂಟರ್ವ್ಯೂ ಮಾಡಿ ಅವರಲ್ಲಿ ಏನು ಪ್ರತಿಭೆ ಇದೆಯನ್ನ ತೆಗೆಯೋದು. ಹ್ಯಾಸ್ ಗಾಟ್ ಅ ವೆರಿ ಗುಡ್ ಟ್ಯಾಲೆಂಟ್. ಇಟ್ಸ್ ವೆರಿ ಸಿಂಪಲ್ ಸರ್. ನನಗೇನಂದರೆ ಕನ್ನಡ ಸಿನಿಮಾಗಳು ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅದಕ್ಕೆ. ಆ್ಯಂಡ್ ಅದಕ್ಕೆ ಒಂದು ರೈಟ್ ಪ್ಲಾಟ್ಫಾರ್ಮ್ ಇರಬೇಕು. ಹೌದು. ಸೊ ನಾನೊಬ್ಬ ನಿರ್ದೇಶಕ ಹೌದು, ಬಟ್ ನನಗೆ ಇಂಡಸ್ಟ್ರಿ ಬೆಳಿಬೇಕು ಅಂತಿದ್ದಾಗ ಸಂಬಡಿ ಹ್ಯಾಸ್ ಟು ರೀಚ್ ಔಟ್ ಟು ಅದರ್ ಪೀಪಲ್ ಆಲ್ಸೋ. ಖಂಡಿತ. ಸೊ ಅದಕ್ಕೆ ನಾನು ಕನ್ನಡ ಸಿನಿ ಗ್ಯಾಲಕ್ಸಿ ಅಂತ ಮಾಡಿ ಇದನ್ನ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಔಟ್ ಆಫ್ ಇಂಟ್ರೆಸ್ಟ್ ಟು ಸಿನಿಮಾ. ವೆರಿ ನೈಸ್ ಸರ್, ಐ ಆಮ್ ವೆರಿ ಹ್ಯಾಪಿ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಸಿನಿಮಾ ಸರ್, ಹೇಳಿ ಸರ್. ವಾಟ್ ಈಸ್ ಹೇ ಪ್ರಭು? ಹೇ ಪ್ರಭು ಇಟ್ಸ್ ಎ ಕನ್ನಡ ಸಿನಿಮಾ, ನಾಟ್ ಓನ್ಲಿ ಇಟ್ಸ್ ಇಂಡಿಯನ್ ಸಿನಿಮಾ. ಇದು ಸಬ್ಜೆಕ್ಟ್ ವಾಟ್ ನಾನೇನು ತೊಗೊಂಡಿದ್ದೀನಿ ಅಂದರೆ ವರ್ಲ್ಡ್ ಐ ಓಪನಿಂಗ್ ಸಿನಿಮಾ. ಅಂದರೆ ಇವತ್ತು ವರ್ಲ್ಡ್ ಐ ಓಪನಿಂಗ್ ಸಿನಿಮಾ ಅಂದರೆ ಇವತ್ತು ಥರ್ಡ್ ಕಂಟ್ರಿ ನ್ಯಾಷನಾಲಿಟೀಸ್ ಅಂತ ಇಟ್ಕೊಳ್ಳಿ. ಇಂಡಿಯಾ, ಆಮೇಲೆ ಈ ಕಡೆ ವಿಯೆಟ್ನಾಂ, ಆ ಥರ ಸುಮಾರು ಕಂಟ್ರಿಗಳಲ್ಲಿ ಏನಾಗ್ತಾ ಇದೆ ಇವತ್ತು, ಅಲ್ಲಿ ರೂರಲ್ ಪ್ಲೇಸ್ಗಳಲ್ಲಿ ಡಾಕ್ಟರ್ಗಳು ಹೋಗ್ತಾ ಇಲ್ಲ. ಡಾಕ್ಟರ್ಸ್ ಹೋಗ್ತಾ ಇಲ್ಲ. ಅಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಡಾಕ್ಟರ್ಸು ಅಲ್ಲಿ ಪೋಸ್ಟಿಂಗ್ ಆಗಲ್ಲ, ಯಾಕಂದರೆ ಸಾಕಷ್ಟು ಚಾಲೆಂಜಸ್ ಇದೆ. ಡಾಕ್ಟ್ರನ್ನೂ ನಾವು ಬೇಕಾಗಲ್ಲ. ಕೆಲವು ಕಡೆ ಫೆಸಿಲಿಟೀಸ್ ಇರುತ್ತೆ, ಕೆಲವು ಕಡೆ ಫೆಸಿಲಿಟೀಸ್ ಇರಲ್ಲ. ಈ ಥರ ಒಬ್ಬ ಹಾನೆಸ್ಟ್ ಡಾಕ್ಟ್ರು ಒಂದು ರಿಮೋಟ್ ಪ್ಲೇಸ್ಗೆ ಹೋಗಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾನೆ, ಆ ಪ್ರಾಕ್ಟೀಸಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾನೆ. ವೆರಿ ಇಂಟ್ರೆಸ್ಟಿಂಗ್ ಕಂಟೆಂಟು. ಒಂಥರ ನಿಮಗೆ ಫೀಲ್ ಗುಡ್ ಸಿನಿಮಾ, ಕಾಮಿಡಿ ಇದೆ, ಒಂದು ಕ್ಯೂರಿಯಾಸಿಟಿ ಬಿಲ್ಟಪ್ ಇದೆ, ಒಂದು ಸಸ್ಪೆನ್ಸ್ ಇದೆ. ಈ 3 ಕಾಂಬಿನೇಷನ್ ಇಟ್ಕೊಂಡು ಮಾಡಿರೋದು ಹೇ ಪ್ರಭು. ಹೇ ಪ್ರಭು, ಹೇ ಪ್ರಭು, ಹೇ ಪ್ರಭು. ಯಾಕೆ ಅಂತ ಹೇಳಿದ್ರೆ, ಐ ಟೋಲ್ಡ್ ಯು ನೋ ದ ಕಾಂಟೆಂಟ್ ಅವ್ರು ಪಿಕ್ ಮಾಡ್ತಿರೋಂಥ ಒಂದು ಸಬ್ಜೆಕ್ಟ್ಸ್ ನೋಡಿ, ಈಸ್ ಓನ್ಲಿ ಥಿಂಕಿಂಗ್ ಅಬೌಟ್ ಗಿವಿಂಗ್ ಮೆಸೇಜಸ್ ಟು ಪೀಪಲ್. ಒಂದು ಒಳ್ಳೆ ಕತೆ ಕೊಡಬೇಕು ಅಂತ ನೀವು ಯು ಆರ್ ಸ್ಟ್ರೈವಿಂಗ್ ಫಾರ್ ಇಟ್. ಯಾಕಂದರೆ 12 ಸಿನಿಮಾಸ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಇವತ್ತಿಗೂ ಯೋಚನೆ ಮಾಡಿದ್ರೆ he can wait for one very big production house or something and he can collaborate with them and do a very big cinema. ಈ ಕಾಂತಾರ ಇದೆ, KGF ಬಂದಿದೆ, ಅದೆಲ್ಲ ಮಾಡೋದಕ್ಕೆ ದೊಡ್ಡ ವಿಷಯನೇ ಅಲ್ಲ ಈಗ. ಯಾಕಂದ್ರೆ he has huge experience, but he is also reaching out to small time makers. ಈಗ ಬಜೆಟ್ ಕಮ್ಮಿ ಇದೆ, ಇದ್ರಲ್ಲಿ ನಾವು ಸಿನಿಮಾ ಮಾಡಬೇಕು ಅಂತ ಬರೋರಿಗೆ ಈಸ್ ನಾಟ್ ಸೇಯಿಂಗ್ ನೋ. ಯಾವುದೇ ಎಕ್ಸ್ಪೀರಿಯನ್ಸ್ ಇರೋರು ದೇ ವಿಲ್ ವೆಯ್ಟ್ ಫಾರ್ ಎಲ್ಲಾಗ್ರು ಯಾವ್ದು ದೊಡ್ಡದಾಗಿ ಮಾಡೋಣ, ಏನೊಂದು ದೊಡ್ಡದಾಗಿ ಥಿಂಕ್ ಮಾಡೋಣ ಅಂತ. ಬಟ್ ಸಿ ವಾಟ್ ಥಾಟ್ ಪ್ರಾಸೆಸ್. ಅವ್ರು ಅದ್ರ ಜೊತೆಗೆ ಅವ್ರದ್ದಾದೊಂದು ಅವ್ರ ಮನೆ ಮೇಲ್ಗಡೆನೆ ಈ ಥರ ಒಂದು ಸ್ಟುಡಿಯೋನೂ ಮಾಡ್ಕೊಂಡಿದ್ದಾರೆ. ಸೊ ವೆನ್ ದ ಪ್ರಾಜೆಕ್ಟ್ ಕಮ್ಸ್, ಎವ್ರಿಥಿಂಗ್ ಗೆಟ್ಸ್ ಎಕ್ಸಿಕ್ಯೂಟೆಡ್ ರೈಟ್ ಹಿಯರ್ ಅಟ್ ದಿಸ್ ಪ್ಲೇಸ್. ಸೊ ನಿಮಗೆ ಯಾವ ಹಿಕಪ್ಸ್ ಇರೋದಿಲ್ಲ. ಆ್ಯಂಡ್ ಅವರ ನೆಟ್ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಐ ಥಿಂಕ್ ನಿಮ್ಮ ಮೊದಲನೇ ಸಿನಿಮಾಯಿಂದನೂ ಇಲ್ಲಿಗಂಟನೂ ನಿಮ್ಮ ಟೆಕ್ನಿಷಿಯನ್ ಲಿಸ್ಟಲ್ಲಿ ಮೋಸ್ಟ್ ಆಫ್ ದೆಮ್ ನಿಮ್ಮ ಜೊತೆ ಇವತ್ತಿಗೂ ಇದ್ದಾರೆ. ಖಂಡಿತ ಇದ್ದಾರೆ. 80% ಇದ್ದಾರೆ. 80%. ನಿಮ್ಮ ಟೆಕ್ನಿಷಿಯನ್ಸ್ನ ನೀವು ರಿಟೈನ್ ಮಾಡ್ಕೊಂಡಾಗ ದಟ್ ಇಸ್ ಇಂಪಾರ್ಟೆಂಟ್. ಎಷ್ಟು ಸಿನಿಮಾ ಮಾಡಿದ್ರು ಅಲ್ಲಿ ಹಿಕಪ್ಸ್ ಇರಲ್ಲ. ರೈಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ಲ ಥರನೂ ಪ್ರಾಜೆಕ್ಟ್ಗಳು ಮಾಡಿದ್ದೀನಿ. ಸೂಪರ್. ಸಿ ನೋಡ್ರ, ಅಂತ ಇದರಲ್ಲಿ ಸಿನಿಮಾ ಫಿನಿಶ್ ಆಗೋರಲ್ಲಿ ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ದ ಮೋಸ್ಟ್ ಚಾಲೆಂಜಿಂಗ್ ಟುಡೇ ಇನ್ ಕನ್ನಡ ಸಿನಿಮಾ ಆರ್ ಎನಿ ಸಿನಿಮಾ ಇಂಡಸ್ಟ್ರಿ ಇಸ್ ಕಂಪ್ಲೀಟಿಂಗ್ ಅ ಸಿನಿಮಾ. ಆ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗಿ ರಿಲೀಸಿಗೆ ರೆಡಿ ಆಗೋ ಅದು ಆ ಹಂತಕ್ಕೆ ತಂದು ನಿಲ್ಲಿಸೋದಿದೆಯಲ್ಲ, ಈಸ್ ಹ್ಯೂಜ್ ಟಾಸ್ಕು. ಆ್ಯಂಡ್ ಎಷ್ಟೋ ಸಿನಿಮಾಗಳು ಒಂದು ಸ್ವಲ್ಪ ದಿವಸದಲ್ಲಿ ಒಂದು ಅರ್ಧಕ್ಕೆ ಅಥವಾ ಒಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ನಿಂತೋಗಂತ ತುಂಬ ಎಕ್ಸಾಂಪಲ್ಸ್ ನಮ್ಮ ಹತ್ರ ಇದ್ದಾವೆ.
ಸೊ ಅಂಥದ್ರಲ್ಲಿ ಸರ್ ಯಾವ ಸಿನಿಮಾನು ನಿಲ್ದಿರ ಅದನ್ನ ಥಿಯೇಟರ್ ತಗೊಂಬಂದು ಫೆಸ್ಟಿವಲ್ಸ್ಗೆ ತಗೊಂಬಂದು ನಿಲ್ಸಿದಾರಲ್ಲ, ದಟ್ ಇಸ್ ಅ ಗ್ರೇಟ್ ಥಿಂಗ್. ಐ ಅಪ್ರಿಷಿಯೇಟ್ ಅ ಲಾಟ್ ಫಾರ್ ದಟ್. ಆ್ಯಂಡ್ ಸರ್, ಕಮಿಂಗ್ ಟು ಹೇ ಪ್ರಭು, ಇದರ ಸಿನಿಮಾದ ಕಾಸ್ಟಿಂಗ್ ಬಗ್ಗೆ ಹೇಳಿ ಸರ್. ಸರ್, ಕಾಸ್ಟಿಂಗು ನಾವು ಎಲ್ಲ ಹೊಸಬ್ರನ್ನೇ ಹಾಕಿದ್ವಿ. ಇಲ್ಲಿ ಬೇಕಾಗಿದ್ದಿದ್ದು ಏನು ಅಂದರೆ ಆ ಕಂಟೆಂಟ್ನ ಹೈಲೈಟ್ ಆಗಬೇಕು. ಆ ಕಂಟೆಂಟ್ ಹೈಲೈಟ್ ಆಗೋದಕ್ಕೆ ನನಗೆ ಸ್ಟೇಜ್ ಆರ್ಟಿಸ್ಟಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು ಅವರು ಒಂದಷ್ಟು ಜನನ ಆಡಿಷನ್ ಮಾಡಿ ಸೆಲೆಕ್ಟ್, ರಂಗಭೂಮಿಯಿಂದ ಬಂದಿದೆ, ರಂಗಭೂಮಿಯಿಂದ ಅದು ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಒಳ್ಳೊಳ್ಳೆ ರೋಲ್ಸು ನಾನು ಕೊಟ್ಟೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು. ರೆಕಗ್ನೈಸ್ಡ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ನಮ್ಮ ಯಮುನಾ ಶ್ರೀನಿಧಿ ಮೇಡಮ್ ಒಬ್ಬರು, ಅವರು ತುಂಬ ಫೇಮಸ್, ಅವರು ಭಾರಿ ಫೇಮಸ್ಸು. ಅವರೊಬ್ಬರು ಇಂಪಾರ್ಟೆಂಟ್ ತಾಯಿ ಕ್ಯಾರೆಕ್ಟ್ರು ಅವ್ರ ಕೈಲಿ ಮಾಡಿಸಿದ್ದೀನಿ. ಸೊ ಕಾಸ್ಟಿಂಗ್ ಇದೇ ಥರ. So your choice always is newcomers. For this subject particularly, it depends upon subject to subject. Some subject ಬೇಕಾದಾಗ ಆರ್ಟಿಸ್ಟ್ನ ಇವಾಗ ಲೈಕ್ ಆಮ್ಲೆಟ್ಟು, ಹೈನಾ, ಆಮೇಲೆ ಕೆಂಪಿರು ಎಲ್ಲ ಮಾಡ್ತಾರೆ. ದೊಡ್ಡ ದೊಡ್ಡ ದತ್ತಣ್ಣವರು, ಸೈಜಿ ರೋಷನ್ ದೇವಿ ಅಪ್ರೋಚ್. ನೀನು ತಮಿಳ್ ಸಿನಿಮಾ ಮಾಡಿದಾಗ ನಮ್ಮ ಸುಮನ್ ಅವರು ಎಲ್ಲಾರನ್ನೂ ಅಪ್ರೋಚ್. ಅದು ಸಬ್ಜೆಕ್ಟ್ ಡಿಮ್ಯಾಂಡ್ ಅಕಾರ್ಡಿಂಗ್ ಆ ಥರ ಪಿಕ್ ಮಾಡ್ತೀವಿ ನಾವು. ಸೂಪರ್. So when it comes to the technical side, what about the music and other rest of the department? ಮ್ಯೂಸಿಕ್ ಬಂದು ಫ್ರೆಶ್ ಹುಡುಗ ಚೆನ್ನೈಯಲ್ಲಿ, ಅವನ ಹೆಸರು ಡ್ಯಾನಿ ಆಂಡರ್ಸನ್ ಅಂತ. Okay. ಅವನ್ನ ಪಿಕ್ ಮಾಡಿದೆ ಈ ಪ್ರಾಜೆಕ್ಟ್ಗೆ. ಅವನದೇನೋ ಒಂಥರ ಹೊಸ ಟ್ಯೂನ್ಸ್ ನಾನು ಕಳಿಸ್ದ. ಸೊ ಐ ಲೈಕ್ ದಟ್ ಸಬ್ಜೆಕ್ಟ್, ಮೇಕ್ ಹಿಮ್ ವರ್ಕ್ ಕರೆಕ್ಟಾಗಿ ಫಿಟ್ ಆಗ್ತಾನೆ ಅಂತ ಅನಿಸ್ತು. ಸೊ ಅದಕ್ಕೆ ಅವನ್ನ ನಾನು ಪಿಕ್ ಮಾಡಿದೆ. ಓಕೆ. ಆಮೇಲೆ ಅದಕ್ಕೆ ಪ್ಯಾರಲಲ್ ಅದಕ್ಕೆ ಚೆನ್ನಾಗಿ ಸಾಹಿತ್ಯ ಬರೆಯೋದಂದ್ರೆ ನಮ್ಮ ಅರಸು ಅಂತಾರೆ ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಎಸ್ಪೆಷಲಿ ಒಂದು ಹಾಡಿಗೆ, ಅದೇ ಇವಾಗ ಎದ್ದೇಳೋ ಈಗ ಅಂತ ಒಂದು ಬಿಟ್ಟಿದೀವಿ, ತುಂಬಾ ಚೆನ್ನಾಗಿ ಮ್ಯೂಸಿಕ್. ಎದ್ದೇಳೋ ಅಂತ ಸಾಂಗ್ ಆಲ್ರೆಡಿ ಟಿಪ್ಸ್ ಕನ್ನಡ ಅಲ್ಲಿ ರಿಲೀಸ್ ಆಗಿದೆ, ದಯವಿಟ್ಟು ನೀವೆಲ್ಲರೂ ಹೋಗಿ ಹಾಡು ಕೇಳಿ. ಇಟ್ಸ್ ಕಮ್ ಔಟ್ ರಿಯಲಿ ವೆರಿ ಗುಡ್. ಅದೊಂದು ಮೋಟಿವೇಶನಲ್ ಸಾಂಗ್ ಅದು. ಎದ್ದೇಳೋ ಈಗ ಯುದ್ಧಕ್ಕೆ ಬಾ ಅಂದ್ರೆ ಇದು ಒಬ್ಬರಿಗೆ ಟಾರ್ಗೆಟ್ ಅಂತ, ಇಟ್ಸ್ ಫಾರ್ ಎವ್ರಿ ಒನ್. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡಿದ್ದು. ವಂಡರ್ಫುಲ್. ಅಂಡ್ ಸರ್, ನೌ ದ ಸಿನಿಮಾ ಇಸ್ ಕಂಪ್ಲೀಟ್, ಇದೆಲ್ಲ ವಾಟ್ ಇಸ್ ದ ಚಾಲೆಂಜಸ್ ಫಾರ್ ಯು ವೆನ್ ಇಟ್ ಕಮ್ಸ್ ಟು ರಿಲೀಸಿಂಗ್? ಅದು ರಿಲೀಸಿಂಗ್ ಅಂತ ಚಾಲೆಂಜ್ ಏನಂತ ಹೇಳಿದ್ರೆ, ನಾವು ಇವಾಗ ಡೇಟ್ ಅನೌನ್ಸ್ ಮಾಡ್ತೀವಿ. ನಾವು ಒಂದು ಡೇಟ್ ಅನೌನ್ಸ್ ಮಾಡಿರ್ತೀವಿ, ಅವತ್ತಿನ ದಿನ ಯಾರು ಇರೋದಿಲ್ಲ. ಒಂದ್ ತಿಂಗಳು ಮುಂಚೆ ಇನ್ನೇನು ಇನ್ನೊಂದು 15 ದಿನ ಇರ್ಬೇಕಂದ್ರೆ ಟಕ್ ಅಂತ ಬರ್ತಾರೆ, ಒಂದು 8-9 ಜನ ಬಂದ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗೋಗುತ್ತೆ. 9 ಜನ ಬಂದು ಸಿನಿಮಾ ತೋರಿಸ್ತೀವಿ ಅಂತ ಬಂದಾಗ ಪ್ರೇಕ್ಷಕ ಕನ್ಫ್ಯೂಸ್ ಆಗ್ಬಿಡ್ತಾನೆ. 100% ಯಾರಿಗ ಹೋಗೋದ, ಮನೇಲೆ ಕೂತ್ಕೊಳ್ಳೋಣ ಸಾಕು ಅಂತ. ಸೊ ಇದೊಂದು ಚಾಲೆಂಜು, ಯಾಕಂದ್ರೆ ಎಲ್ರಿಗೂ ಅವ್ರವ್ರ ಮಕ್ಕಳು ಮುದ್ದೆ. ಹೌದು. ಸೊ ನಾವು ಬೈಯಲಕ್ಕ, ಸೊ ಅದನ್ನ ಪ್ಲಾನ್ ಮಾಡಿ ಒಂದು ರಿಲೀಸ್ ಮಾಡಿದ್ರೆ ಒಳ್ಳೇದು ನಮ್ಮ ಪ್ರಕಾರ. ಅದು ಇವಾಗ ಆಗ್ತಾ ಇಲ್ಲ, ನಮ್ಮ ದುರಾದೃಷ್ಟ. ಅದು ಯಾರೂ ಒಪ್ಕೊಂತ ಇಲ್ಲ. ಸರಿ, ಹಾಗಾಗಿ ಅದೊಂದು ಚಾಲೆಂಜು. ಅದ್ ಬಿಟ್ರೆ ನನ್ಗೆ ಇನ್ಯಾವ ಥರನೂ ನನಗೆ ಮಾರ್ಕೆಟಿಂಗ್ ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಅದು ರಾವಣಾಸುರನ ಹೊಟ್ಟೆಗೆ 3 ಕಾಸಿನ ಎಷ್ಟು ಹಾಕಿದ್ರು ಅದಾಗಲ್ಲ. ನಮ್ಮ ಕಂಟೆಂಟ್ ಮಾತಾಡಬೇಕು, ಜನ ಬಂದು ಚೆನ್ನಾಗಿದೆ ಅಂತ ಹೇಳಬೇಕು. ದಟ್ ಈಸ್ ದ ಟ್ರೂ ಮಾರ್ಕೆಟಿಂಗ್. ಓಕೆ. ಸೊ ಈಗ 7ನೇ ತಾರೀಕು 7th ನವೆಂಬರ್ ಸಿನಿಮಾ ಹೇ ಪ್ರಭು ತೆರೆ ಕಾಣ್ತಾ ಇದೆ. ಸೊ ನೀವು ನಮ್ಮ ಆಡಿಯನ್ಸ್ ಅಲ್ಲಿ ವಾಟ್ ಇಸ್ ದ ಕೈಂಡ್ ಆಫ್ ರಿಕ್ವೆಸ್ಟ್ ಯು ವಾಂಟ್ ಟು ಪ್ಲೇಸ್? ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಇದೊಂದು ಹೊಸ ಥರ ಕಂಟೆಂಟು, ವಿಲೇಜ್ ಸಬ್ಜೆಕ್ಟು, ಸ್ಲೈಟ್ಲಿ ಸಿಟಿ ಟಚ್ ಇದೆ. ನಿಮಗೆ ಒಂಥರ ಫೀಲ್ ಗುಡ್ ಸಿನಿಮಾ, ಕಾಮಿಡಿ, 100% ಎಂಟರ್ಟೈನ್ಮೆಂಟ್ ಸಿನಿಮಾ. ಎಂಟರ್ಟೈನ್ಮೆಂಟ್ ಜೊತೆ ಒಂದು ಅಡಕವಾದ ಒಂದು ಮೆಸೇಜು ಎಲ್ಲ ಥರ ಪ್ಯಾಕ್ ಮಾಡಿ ನೀಟಾಗಿ ಇಟ್ಟಿದ್ದೀವಿ. ಅದಕ್ಕೆ ಹೇ ಪ್ರಭು ಅನ್ನೋದು ಒಳ್ಳೆ ಕ್ಯಾಚಿಂಗ್ ಟೈಟ್ಲು. ಆ ಪ್ರಭು ಅನ್ನೋದು ಯಾರು? ದೇವರು. ಅದು ಎಲ್ಲ ಧರ್ಮ ಆಗಿರ್ಬೋದು, ಎಲ್ಲ ಜಾತಿ ಆಗಿರ್ಬೋದು, ಡಾಕ್ಟ್ರು ಹೇ ಪ್ರಭು ಆಗಿರ್ಬೋದು, ಅಥವಾ ಇನ್ಯಾರೋ ಕೆಲಸ ಕೊಡೋನು ಹೇ ಪ್ರಭು ಆಗಿರ್ಬೋದು. ದಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಹೇ ಪ್ರಭು ಅನ್ನೋದನ್ನು. ಅದಕ್ಕೆ ಆ ಹೇ ಪ್ರಭು ಟೈಟ್ಲ್ ಇಟ್ಬಿಟ್ಟು ನಾವು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ನೀವು ಹೇ ಪ್ರಭು ಯಾರು ಅಂತ ತಿಳ್ಕೊಬೇಕಾದ್ರೆ 7th ನವೆಂಬರು ಥಿಯೇಟ್ರಿಗೆ ಹೋಗಿ ಮಿಸ್ ಮಾಡ್ದಿರ ನೋಡಿ. ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ ದೇ ಆರ್ ಪುಟಿಂಗ್ ಅ ಲಾಟ್ ಆಫ್ ಎಫರ್ಟ್ಸ್. ಒಂದು ಒಳ್ಳೆ ಕಾಂಟೆಂಟ್ಸ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅಂತಲೇ ಈ ಥರ ಒಂದು ಪ್ರಯತ್ನ ಅವ್ರು ಪಡ್ತಿರ್ತಾರೆ. ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ, ಆಲ್ರೆಡಿ ಪ್ರೂವ್ ಆಗ್ತಿವೆ. ಅದ್ರ ಹಿಂದ್ಗಡೆ ಈ ಥರ ಸಿನಿಮಾಗಳು ಸಬ್ಜೆಕ್ಟಿವ್ ಆಗಿ ಬಂದಾಗ ಆಡಿಯನ್ಸ್ ನಮಗೆ ಅದು ಸಪೋರ್ಟ್ ಕೊಟ್ಟರೆ. ವಿಷಯ ಹೇಳೋದು ಮರ್ತುಬಿಟ್ಟೆ. ಇದು ಏನಂತ ಹೇಳಿದ್ರೆ, ಇದೊಂದು ಟ್ರೂ ಇನ್ಸಿಡೆಂಟ್. ನಾನು ಫಸ್ಟೇ ಹೇಳ್ಬೇಕಾಯ್ತು, ನೋ ಪ್ರಾಬ್ಲಮ್. ಇದೊಂದು ಟ್ರೂ ಇನ್ಸಿಡೆಂಟು. ಒಬ್ಬರು ಡಾಕ್ಟ್ರು ರೂರಲ್ ಪ್ರಾಕ್ಟೀಸ್ ಮಾಡ್ತಾರೆ, 15-20 ವರ್ಷ ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಇವತ್ತು ಪೂನಾದಲ್ಲಿದ್ದಾರೆ, ಡಾಕ್ಟರ್ ಸುಧಾಕರ್ ಶೆಟ್ಟಿ ಅಂತ. ಅವ್ರದ್ದು ಒಂದಷ್ಟು ಅನುಭವಗಳು ನನಗೆ ಹಂಚ್ಕೊಂಡಾಗ
ಈ ಒಂದು ಚಿತ್ರಕ್ಕೆ ಭಾಳ ಅನುಕೂಲ ಆಯಿತು. ಅಂದರೆ ಟ್ರೂ ಇವೆಂಟ್ಸ್ ನಾನು ಥಾಟ್ ಮಾಡಿದ್ದಕ್ಕೂ ಅವ್ರಿಗಾಗಿರೋ ಒಂದು ಅನುಭವಕ್ಕೂ ಇದು 100% ಮ್ಯಾಚ್ ಆಯಿತು. ಓಕೆ. ಸೊ ಹಾಗಾಗಿ ಇದು ನೀವು ನೋಡಿ ನಿಮಗೂ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ, ಎಸ್ ನಮ್ಮ ಚಿಕ್ಕಪ್ಪಂಗೆ ಹಿಂಗಾಗಿತ್ತು, ನಮ್ಮ ಮಾವಂಗೆ ಹಿಂಗಾಗಿತ್ತು, ಆ ಥರ ನೀವು ಕನೆಕ್ಟ್ ಮಾಡ್ಕೊತೀರಾ ಸಿನಿಮಾನ. ಅದು ನಾನು ತೋರಿಸಿದ್ದೀನಿ ಸಿನಿಮಾದಲ್ಲಿ. ಇಟ್ಸ್ ಎ ವೆರಿ ಟ್ರೂ ಇನ್ಸಿಡೆಂಟ್ ವಿಚ್ ಹಸ್ ಹ್ಯಾಪನ್ಡ್ ವಿಲೇಜಸ್ ಅಲ್ಲಿ ಏನೇನಾಗ್ತಾ ಇದೆ ಅದು. ನೋಡಿ, ಎಂಡ್ ಆಫ್ ದ ಡೇ ಸಬ್ಜೆಕ್ಟಿವ್ ಅಲ್ಲಿ ನಮ್ಮ ಒಂದು ರಿಲೇಷನ್ಶಿಪ್ಸಲ್ಲಿ ಕೂಡ ಈ ಥರ ಒಂದು ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅನ್ನೋದು ಕೂಡ ನಮ್ಗೊಂದು ಫೀಲ್ ಬರುತ್ತೆ ಅಂತ ಡೈರೆಕ್ಟರ್ ಹೇಳ್ತಿದ್ದಾರೆ. ಸೊ ಆಬ್ವಿಯಸ್ಲಿ ನಾವು ಈ ಸಿನಿಮಾನ ನೋಡಿ ಆ ಥರ ಸೀನ್ಗಳು ಬಂದಾಗ ಎಲ್ಲೋ ಒಂದು ಕಡೆ ನಮಗೂ ಒಂದು ಕನೆಕ್ಟ್ ಇದೆ ಗುರು ಈ ಸಿನಿಮಾಗೆ ಅಂತ ಫೀಲ್ ಗ್ಯಾರಂಟಿ ಬರುತ್ತೆ ಅಂತ ನನಗೂ ನಂಬಿಕೆ ಇದೆ. ಸಿನಿಮಾದಲ್ಲಿ ಆ ದಮ್ಮು ಇದೆ. ಸೊ ನನ್ನ ರಿಕ್ವೆಸ್ಟು, ಪ್ಲೀಸ್ ವಾಚ್ ಹೇ ಪ್ರಭು ಇನ್ ಥಿಯೇಟರ್ಸ್ ಓನ್ಲಿ ಆ್ಯಂಡ್ ಸಪೋರ್ಟ್ ಕನ್ನಡ ಸಿನಿಮಾ. ಟುಗೆದರ್ ಲೆಟ್ ಸಪೋರ್ಟ್ ಆ್ಯಂಡ್ ಹೆಲ್ಪ್ ಕನ್ನಡ ಸಿನಿಮಾ ಆ್ಯಂಡ್ ದ ಇಂಡಸ್ಟ್ರಿ ಗ್ರೋ ಟುಗೆದರ್ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ ಇಲ್ಲಿಂದ ಈಗ ವಾಪಸ್ ಸ್ಟುಡಿಯೋಗೆ ನಾನು ಟ್ರಾವೆಲ್ ಮಾಡಬೇಕು. ಸೊ ನಾನು ವೆಂಕಟ್ ಸರ್ಗೆ, ಸರ್ ಆಲ್ ದ ವೆರಿ ಬೆಸ್ಟ್ ಫಾರ್ ಹೇ ಪ್ರಭು. ನಿಮಗೆ ನಿಮ್ಮ ತಂಡಕ್ಕೆ ಒಂದು ಒಳ್ಳೆ ಯಶಸ್ಸು ಸಿಗಲಿ ಅಂತ ನಾನು ಹೇ ಪ್ರಭು ಹತ್ರ ಕೇಳ್ಕೊಳ್ತೀನಿ. ಸೊ ಈ ಸಿನಿಮಾ ಚೆನ್ನಾಗಿ ಓಡಬೇಕು ಆ್ಯಂಡ್ ಇದೇ ರೀತಿ ಸುಮಾರು ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಮತ್ತೆ ಪಾಡ್ಕಾಸ್ಟ್ ಕೂಡ ನಡೀತಾ ಇರ್ತದೆ. ಸರ್ ಒನ್ಸ್ ಅಗೇನ್ ನೀವು ನಮ್ಮ ಸ್ಟುಡಿಯೋಗೆ ಬರಬೇಕು. ಈಗ ಒಂದು ಹೊಸತನ ಒಂದು ಸೆಟಪ್ ಮಾಡಿದ್ದೀನಿ ನನ್ನ ಪಾಡ್ಕಾಸ್ಟ್ಗೆ ಅಂತ ಹೇಳಿ. ಖಂಡಿತ ಇಟ್ ವಿಲ್ ಆಲ್ವೇಸ್ ಬಿ ವೆರಿ ಆ್ಯಂಡ್ ಐ ಲೈಕ್ ವೆಂಕಟ್ ಸರ್ ಇನ್ ಮೈ ಸ್ಟುಡಿಯೋ. ಯಾಕಂದರೆ ದ ವೇ ಅವ್ರು ಮಾತಾಡೋದಿದೆ, ಅವ್ರು ಇಲ್ಲಿ ತುಂಬ ಕಮ್ಮಿ ಹೇಳಿದ್ದಾರೆ, ಬಟ್ ವೆನ್ ಈ ಎಕ್ಸ್ಟೆನ್ಸಿವ್ಲಿ ಸ್ಪೀಕ್ಸ್ನೋ ತುಂಬ ನಾಲೆಜ್ ಇದೆ ಅದರಲ್ಲಿ. ಈಸ್ ಅ ವೆರಿ ನಾಲೆಜಬಲ್ ಪರ್ಸನ್. ಸೊ ಈ ಥರ ಜನ ನಮ್ಮ ಮಧ್ಯೆ ಬರಬೇಕು. ದೇ ಶುಡ್ ಟಾಕ್ ಅಬೌಟ್ ಲಾಡ್ ಆಫ್ ಫಿಲ್ಮ್ ರಿಲೇಟೆಡ್ ಸಬ್ಜೆಕ್ಟ್. ಸೊ ದೆನ್ ಆಟೋಮೆಟಿಕ್ಲಿ ಸುಮಾರು ಜನ ಕಲಿಬೋದು. ಸರ್ ನಾನು ಮೇಯ್ನ್ಲಿ ಇದು ಯಾಕೆ ಮಾಡ್ತೀನಿ ಇನ್ನೊಂದೇನೆಂದರೆ, ನನಗೆ ಕೆಲವ್ರು ಕೇಳ್ತಿದ್ರು, ಸರ್ ನಾನು ಸಿನಿಮಾ ಮಾಡಬೇಕು ಬಟ್ ನನಗೆ ಅದಕ್ಕೆ ದಾರಿ ಗೊತ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ ಅಂತ. ಸೊ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಥರ ಎಪಿಸೋಡ್ಸ್ ನೋಡ್ತಾ ಇರಿ. ನಾನೆಲ್ಲ ಸುಮಾರು ಜನ ಮಾಡ್ತಿದ್ದಾರೆ. ಲರ್ನ್ ಫಿಲ್ಮ್ ಮೇಕಿಂಗ್ ಥ್ರೂ ಯೂಟ್ಯೂಬ್. ಯಾಕಂದರೆ ನನಗೆ ಮಾಸ್ಟರೇ ಯೂಟ್ಯೂಬ್. ನಾನು ಕಲ್ತಿದ್ದು ಸುಮಾರು ವರ್ಕ್ಸು ಫ್ರಮ್ ಯೂಟ್ಯೂಬಿಂದಾನೆ. ಆ್ಯಂಡ್ ರೆಸ್ಟ್ ಆಫ್ ಇಟ್ ಇಸ್ ಆಲ್ ಅಬೌಟ್ ಎಕ್ಸ್ಪೆರಿಮೆಂಟಿಂಗ್. ನೀವು ಸಮುದ್ರಕ್ಕೆ ಜಂಪ್ ಮಾಡದೆ ಈಜಕ್ಕಾಗಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಆಳ ಆಗಲ್ಲ ನೋಡ್ಬೇಕಾದ್ರೆ ಸಮುದ್ರ ಒಳಗಡೆ ಹೋಗಿ ನೋಡ್ಬೇಕು. ಅದೇ ತರ ಮೇಲೆ ದೋಣಿ ಮೇಲೆ ಕೂತ್ಕೊಂಡು ಎಷ್ಟು ಅಡಿ ಇರ್ಬೋದು, ಎಷ್ಟು ಉದ್ದ ಇರ್ಬೋದು ಅನ್ನೋದು ಮಾಡೋಕ್ಕಾಗಲ್ಲ. ನಿಮ್ಗೆ ಅನುಭವ ಅನ್ನೋದು ನಿಮ್ಗೆ ಲಾಸ್ ಆಗ್ಬೋದು, ಕೆಲವರು ಒಂದೇ ಸಲ ಪ್ರಾಫಿಟ್ ಆಗ್ಬೋದು, ಅದು ಅವ್ರವ್ರ ಪಡ್ಕೊಂಬಂದಿರೋದು. ಎಕ್ಸ್ಪೆರಿಮೆಂಟ್ ಅನ್ನೋದು ನೀವು ಮಾಡಬೇಕು. ಎಕ್ಸಾಕ್ಟ್ಲಿ. ನೋಡ್ರಿ, ಅದಾದ್ರೇನೆ ಮಾತ್ರ ಎಸ್ ನಿಮಗೆ ಗೊತ್ತಾಗುತ್ತೆ. ಏನು ಸುಮ್ಮನೆ ಕೂತ್ಕೊಂಡು ನಾನು ಸಿನಿಮಾ ಹಂಗೆ ಹಿಂಗೆ ಮಾತಾಡೋಕ್ಕಾಗಲ್ಲ. ನೀವು ಹೋಗಿ ಅಲ್ಲಿ ಈಜಿ, ಓಕೆ ಇದು ಸಮುದ್ರ 50 ಅಡಿ ಇದೆ ಡೆಪ್ತ್ ಅಂತ ಹೇಳಿದಾಗ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಅನುಭವ ಇದೆ ಅಂತ. ಸೊ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ಫ್ಯಾಂಟಾಸ್ಟಿಕ್. ಈಗ ನೋಡಿದ್ರಲ್ಲ, ದಿಸ್ ಇಸ್ ದ ಪರ್ಸನ್ ಈಸ್. ಇವಾಗ ನಾನು ಬೇರೆ ಥರ ಹೇಳಿದ್ರೆ ಇವ್ರು ಸ್ಟ್ರೈಟ್ ಆನ್ ದ ನೇಲ್ ಹೊಡೆದಂಗೆ ಹೇಳ್ತಾರೆ. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಯು ಸರ್. ಯಾಕಂದರೆ ದಟ್ ಇಸ್ ನೀಡೆಡ್. ಯಾಕಂದರೆ ಸುಮ್ಮನೆ ಯಾರ್ಯಾರೋ ಏನೋ ಒಂದು ನಾನು ಮಾಡ್ಬಿಡ್ತೀನಿ ಅಂತ ಬಂದ್ಬಿಡ್ತಾರೆ. ಬಟ್ ದಟ್ಸ್ ನಾಟ್ ಇಟ್ ಇಸ್. ನೀವು ಶ್ರದ್ಧೆಯಿಂದ ಕಲಿಬೇಕು, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಆಲ್ ರೈಟ್, ಈಗ ಟೈಮ್ ಟು ಟ್ರಾವೆಲ್ ಬ್ಯಾಕ್. ಸೊ ಮತ್ತೆ ನಾನು ಸರ್ನ ಸ್ಟುಡಿಯೋ ಕರೆಸ್ತೀನಿ. ಹಾಗೆ ಸರ್ ನಿಮ್ಮ ಕಾಸ್ಟ್ ಅವ್ರ ಜೊತೆನೂ ನಾನು ಮಾತಾಡಬೇಕು ಅಂತ ತುಂಬ ಇಷ್ಟಪಡ್ತೀನಿ. ಸೊ ವಿಲ್ ಆಲ್ ಯಾ ದಟ್ ವಿಲ್ ಆಲ್ಸೋ ಬಿ ನೈಸ್. ಆ್ಯಂಡ್ ಲೆಟ್ಸ್ ಪ್ರಮೋಟ್ ಹೇ ಪ್ರಭು. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ, ಈಗ ಜಸ್ಟ್ ವೆಂಕಟ್ ಸರ್ ಅವರ ಸ್ಟುಡಿಯೋ ಮತ್ತು ಅವ್ರ ಮಗನ ಜೊತೆ ಒಂದು ಇಂಟರ್ವ್ಯೂ ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀನಿ. ಮಳೆ ನಿಂತಿದೆ, ಒಂದು ಖುಷಿ ಬರ್ತಾ ಸಿಕ್ಕಾಪಟ್ಟೆ ಮಳೆಯಲ್ಲೆಲ್ಲ ಅನುಭವಿಸ್ಬಿಟ್ಟೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ಪಟಾಕಿ ಹೊಡಿತಾ ಇದ್ದಾರೆ. ಸೊ ಇದ್ರ ಮಧ್ಯೆ ಐ ಹ್ಯಾವ್ ಟು ಕೇರ್ಫುಲ್ ಆಗಿ ನಾನು ವಿಡಿಯೋನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಟ್ ವಾಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ನಾನು ಇಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಒನ್ ಮೋರ್ ಬಿಗ್ ಪ್ರಾಬ್ಲಮ್ ಇಸ್ ರೂಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೀನಿ, ಹೇಗೆ ಬಂದು ಹಾಗೆ ಅಂತ. ಹೋಪ್ಫುಲಿ ಐ ಆಮ್ ಗೋನ್ ಟು ರೀಚ್ ಬ್ಯಾಕ್ ಸೇಫ್ಲಿ. ಆ್ಯಂಡ್ ಮತ್ತೆ ಮಳೆ ಬರ್ಬೋದು, ಸಾಕಾಗಲ್ಲ. ವೆದರ್ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ. ಇವಾಗ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಏನೂ ಗೊತ್ತಾಗ್ತಾ ಇಲ್ಲ. ವಾವ್. ಸೊ ಇದೇ ರೀತಿ ನಾನು ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಆದಷ್ಟು ಸಿನಿಮಾ ತಂಡಗಳನ್ನ ಮೀಟ್ ಮಾಡ್ತೀನಿ, ಸಿನಿಮಾ ಪ್ರಮೋಟ್ ಮಾಡ್ತೀನಿ. ಆ್ಯಂಡ್ ಐ ರಿಕ್ವೆಸ್ಟ್ ಪೀಪಲ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನನ್ನ ಒಂದು ಕೆಲಸ ಏನೋ ಒಂದು ಸಿನಿಮಾ ಪ್ರಮೋಟ್ ಮಾಡೋಕ್ಕಂತಲೇ ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ಇಲ್ದಿರ ನಾನು ಇನ್ನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಪೂರ್ತಿ ವಿಡಿಯೋ ನೋಡಿ, ಕಮೆಂಟ್ಸ್ ಹಾಕಿ.
ಆ್ಯಂಡ್ ಹೇ ಪ್ರಭು ಸಿನಿಮಾ 11th of November ರಿಲೀಸ್ ಆಗ್ತಾ ಇದೆ. ಸೊ ಲೆಟ್ಸ್ ಸಪೋರ್ಟ್ ದೆಮ್. ಒಳ್ಳೆ ಮೆಸೇಜ್ ಇರೋವಂಥ ಸಿನಿಮಾ. ಅಯ್ಯೋ ಹಸುಗಳೆಲ್ಲ ಬರ್ತಾಯಿದೆ. ಚಾನಲ್ ಎಷ್ಟೇ ಎದ್ದು ಬೆಳೆದ್ರು ಸಪೋರ್ಟಿಂಗ್ ಎಲ್ಲ ಕ್ರೆಡಿಟ್ ಹೋಗೋದು ನಿಮಗೇನೆ. ಬೆಂಬಲ ಅಷ್ಟೇ. ಮಾತಾಡಬೇಡ, ರಿಸ್ಕ್ ಆಗುತ್ತೆ. ಪಕ್ಕದಲ್ಲಿ ಯಾರಾದ್ರು ಮತ್ತೊಂದು ಕೂಡ ಹೋಗ್ತಾರೆ ಹೇಳ್ತಾ ಅಲ್ಲಿ ಕ್ಯಾಚ್ ಸ್ಟುಡಿಯೋ. ಫೈನಲಿ ಬ್ಯಾಕ್ ಇನ್ ಸ್ಟುಡಿಯೋ. ಒಳ್ಳೆ ವ್ಲಾಗಿಂಗ್ ಎಕ್ಸ್ಪೀರಿಯನ್ಸು, ಲಾಂಗ್ ಡ್ರೈವ್, ಮಳೆ, ಆಲ್ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ಸೊ ಇದೇ ರೀತಿ ನಾನು ಬೇರೆ ಬೇರೆ ತಂಡಗಳನ್ನ ಮೀಟ್ ಮಾಡ್ತೀನಿ, ಸಿನಿಮಾಗಳನ್ನ ಪ್ರಮೋಟ್ ಮಾಡೋಣ. ನಮ್ಮ ಕನ್ನಡ ಸಿನಿಮಾ ನಾವು ಪ್ರಮೋಟ್ ಮಾಡ್ತಿದ್ರೆ ಇನ್ಯಾರು ಮಾಡ್ತಾರೆ? ಅದಕ್ಕೋಸ್ಕರನೇ ಕನ್ನಡ ಸಿನಿ ಗ್ಯಾಲಕ್ಸಿ. ಮಿಸ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ಬೇರೆಯವ್ರ ಕಡೆಯಿಂದನೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಯ. ನಮಸ್ಕಾರ.